ಮಧ್ಯೆಯೇ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಬೆಳಗಾವಿಯಲ್ಲಿ ಮೂರ್ತಿ ಅನಾವರಣಗೊಳಿಸಿದ್ದಾರೆ. 13ನೇ ವಂಶಸ್ಥರು ಸಂಭಾಜಿ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಪಾದಕ್ಕೆ ವಿಶೇಷ ಪೂಜೆಯನ್ನ ಸಮರ್ಪಣೆ ಮಾಡಲಾಗಿದೆ. ಬೆಳಗಾವಿಯ ಆನಗೋಳದ ನಾಕಾದಿಂದ ಅದ್ಧೂರಿ ಶೋಭಾಯಾತ್ರೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ಚೌಹಾಣ್ ಭಾಗಿಯಾಗಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಶಿವಭಕ್ತರು. ಅವರ ಸಮ್ಮುಖದಲ್ಲಿ ಸಂಭಾಜಿ ಮೂರ್ತಿಯನ್ನ ಅನಾವರಣಗೊಳಿಸಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ವಿವಾದ ಇತ್ತು, ವಿವಾದ ಯಾಕಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತಾ ಈಗ ಉದ್ಘಾಟನೆ ನಂತರದ ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ಖಂಡಿತ ಸ್ಮಿತಾ, ಬೆಳಗಾವಿಯ ಆನಗೋಳದಲ್ಲಿ ನಿರ್ಮಾಣ ಆದಂಥ ಏನು ಛತ್ರಪತಿ ಶಿವ ಏನು ಸಂಭಾಜಿ ಮಹಾರಾಜರ ವಿವಾದ ಇತ್ತು, ಅದು ಈಗ ಸದ್ಯ ವಿವಾದದ ನಡುವೆ ಕೂಡ ಏನು ಅದ್ಧೂರಿಯಾಗಿ ಅದಕ್ಕೆ ಅನಾವರಣ ಆಗಿರುವಂಥದ್ದು ಏನು ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ ಬೆಳಗಾವಿಯ ಆನಗೋಳ ಏನು DVS ಚೌಕ್ ಏನಿದೆ, ಇಲ್ಲಿ ಸುಮಾರು 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಸುಮಾರು ಏನು 2-3 ವರ್ಷಗಳ ಹಿಂದೆ ಕೂಡ ಇದು ನಿರ್ಮಾಣ ಆಗಿತ್ತು. ಹಲವಾರು ಬಾರಿ ಕೂಡ ಇದನ್ನು ಏನು ದಿನಾಂಕ ನಿಗದಿ ಆದರೂ ಕೂಡ ಅದು ಏನು ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ಇದಕ್ಕೆ ಮತ್ತು ಇಲ್ಲಿ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಮತ್ತು ಏನು MES ಮುಖಂಡ ಮತ್ತು ಹಿಂದೂಸ್ತಾನ್ ಏನು ಮುಖಂಡ ಏನಿದ್ದಾನೆ ಅಂದರೆ ರಮಾಕಾಂತ್ ಕೊಂಡುಸ್ಕರ್ ಅವರ ನಡುವೆ ಕೂಡ ಇಲ್ಲಿ ಪೈಪೋಟಿ ಇತ್ತು. ನಾನು ಮಾಡಬೇಕು ನೀನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೈಪೋಟಿ ಇತ್ತು. ಆದ್ರೆ ಎಲ್ಲವನ್ನ ಬದಿಗೊತ್ತಿ ಅದ್ಧೂರಿಯಾಗಿ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅದ್ಧೂರಿಯಾಗಿ ಅನಾವರಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೇಸರಿ ಸೀರೆಗಳನ್ನ ಹಾಕಿಕೊಂಡು ಇಲ್ಲಿ ಸಾಕಷ್ಟು ಜನರು ಅಂದರೆ ಶಿವ ಭಕ್ತರು ಕೂಡ ಆಗಮಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಇದು ಸಾಕಷ್ಟು ವಿವಾದಕ್ಕೆ ಇತ್ತು. ಇದರಲ್ಲಿ ರಮಾಕಾಂತ್ ಕೊಂಡುಸ್ಕರ್ ಅಂದರೆ ಶ್ರೀರಾಮ್ ಸೇನೆಯ ಹಿಂದೂಸ್ತಾನ್ ಮುಖಂಡ ಏನಿದ್ದಾನೆ, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಪೂರ್ಣವಾದಂಥ ಕಾಮಗಾರಿ ಇದೆ, ಪುತ್ಥಳಿ ಇನ್ನೂ ಅಪೂರ್ಣ ಆಗಿದೆ, ಪೂರ್ಣ ಮಾಡಬೇಕು, ಜೊತೆಗೆ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಸವಿತಾ ಕಾಂಬಳೆ ಮತ್ತು ಏನು ಪಾಲಿಕೆ ಆಯುಕ್ತರಿಗೆ ಕೂಡ ಪತ್ರವನ್ನು ಬರೆದಿದ್ರು. ಇದನ್ನು ತಡೆ ಹಿಡಬೇಕು ಅಥವಾ ಮುಂದೂಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ರು. ಅದೇ ಒಂದು ಪತ್ರದ ಆಧಾರದ ಮೇಲೆ ಪಾಲಿಕೆ ಆಯುಕ್ತರಾದಂಥ ಏನು ಸುಭಾ ಅವರು ಕೂಡ ಇದನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತ ಏನು ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಅವರು ಏನು ಅನಾವರಣವನ್ನು ಮಾಡೇ ಬಿಡಬೇಕು ಮತ್ತು ಜೊತೆಗೆ ಸಂಭಾಜಿ ಮಹಾರಾಜರ ಮೂರ್ತಿ ಅಪೂರ್ಣ ಆಗಿಲ್ಲ, ಕಾಮಗಾರಿ ಪೂರ್ಣ ಆಗಿಲ್ಲ, ಪೂರ್ತಿ ಆಗಿದೆ, ಹಾಗಾಗಿ ಇದನ್ನು ಅದ್ಧೂರಿಯಾಗಿ ನಾವು ಕಾರ್ಯಕ್ರಮ ಮಾಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ರು. ಜೊತೆಗೆ ಬೆಳಗಾವಿಯ ಜಿಲ್ಲಾಧಿಕಾರಿಗೆ ನಿನ್ನೆ ಸಂಜೆ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಆದರೆ ಜಿಲ್ಲಾಧಿಕಾರಿಗಳು ಕೂಡ ಯಾವ ಕಾರ್ಯಕ್ರಮ ಇರೋದಿಲ್ಲ ಮತ್ತು ಯಾರು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ರು. ಮತ್ತು ಶಾಸಕ ಅಭಯ್ ಪಾಟೀಲ್ ಅವರಿಗೆ ಕೂಡ ಏನು ಅನುಮತಿಯ ನಿರಾಕರಣೆಯನ್ನು ಮಾಡಿದ್ರು. ಆದರೆ ಅದು ಎಲ್ಲ ಅನುಮತಿಯ ನಿರಾಕರಣೆ ನಡುವೆ ಕೂಡ ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಶಡ್ಡು ಹೊಡೆದಂಥ ಶಾಸಕ ಅಭಯ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಅನಾವರಣವನ್ನು ಕೂಡ ಮಾಡಿರುವಂಥದ್ದು. ಶಿವಾಜಿ ಮಹಾರಾಜರ 13ನೇ ವಂಶಸ್ಥರಾಗಿರುವಂಥ ಶಿವೇಂದ್ರರಾಜೇ ಭೋಸ್ಲೆ ಅವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಮತ್ತು ಅವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿರುವಂಥದ್ದು. ಹಾಗಾಗಿ ಇದನ್ನು ಬೆಳಗಾವಿಯ ಏನು ಆನಗೋಳದ ನಾಕಾದಿಂದ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ, ಜಾನ್ ಮೇಳಗಳ ಮೂಲಕ, ವಿವಿಧ ಕಲಾ ತಂಡಗಳು, ಕುದುರೆ ಸವಾರಿ ಇರ್ಬೋದು, ಕುಂಭಮೇಳದ ಮೂಲಕ ಅದ್ಧೂರಿಯಾಗಿ ಸಾವಿರಾರು ಶಿವಭಕ್ತರ ಸಮ್ಮುಖದಲ್ಲಿ ಬಂದು ಮೆರವಣಿಗೆ ಮಾಡಿ ಈಗ ಹಾಲಭಿಷೇಕವನ್ನು, ಪಾದ ಪೂಜೆಯನ್ನು ಮಾಡಿ ಅದ್ಧೂರಿಯಾಗಿ ಛತ್ರಪತಿ ಸಂಭಾಜಿ ಮಹಾರಾಜರ ಏನು ಮೂರ್ತಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿ, ಹಾಲಿನ ಅಭಿಷೇಕವನ್ನು ಸಲ್ಲಿಕೆ ಮಾಡಿ ಮತ್ತು ಹರ ಹರ ಮಹಾದೇವ್ ಘೋಷಣೆ ಇರ್ಬೋದು, ವಿವಿಧ ಘೋಷಣೆಗಳನ್ನು ಹಾಕುತ್ತಾ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಸದ್ಯ ವಿವಾದದ ಮಧ್ಯೆ ಕೂಡ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅದ್ಧೂರಿಯಾಗಿ ಅನಾವರಣ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಮಧ್ಯೆಯೇ ಸಂಭಾಜಿ ಮೂರ್ತಿ ಅನಾವರಣವಾಗಿದೆ. ಬೆಳಗಾವಿಯಲ್ಲಿ ಮೂರ್ತಿ ಅನಾವರಣಗೊಳಿಸಿದ್ದಾರೆ. 13ನೇ ವಂಶಸ್ಥರು ಸಂಭಾಜಿ ಮೂರ್ತಿಗೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಪಾದಕ್ಕೆ ವಿಶೇಷ ಪೂಜೆಯನ್ನ ಸಮರ್ಪಣೆ ಮಾಡಲಾಗಿದೆ. ಬೆಳಗಾವಿಯ
ಆನಗೋಳದ ನಾಕಾದಿಂದ ಅದ್ಧೂರಿ ಶೋಭಾಯಾತ್ರೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ಚೌಹಾಣ್ ಭಾಗಿಯಾಗಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಶಿವಭಕ್ತರು. ಅವರ ಸಮ್ಮುಖದಲ್ಲಿ ಸಂಭಾಜಿ ಮೂರ್ತಿಯನ್ನ ಅನಾವರಣಗೊಳಿಸಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ವಿವಾದ ಇತ್ತು, ವಿವಾದ ಯಾಕಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತಾ ಈಗ ಉದ್ಘಾಟನೆ ನಂತರದ ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ಖಂಡಿತ ಸ್ಮಿತಾ, ಬೆಳಗಾವಿಯ ಅನಗೋಳದಲ್ಲಿ ನಿರ್ಮಾಣ ಆದಂಥ ಏನು ಛತ್ರಪತಿ ಸಂಭಾಜಿ ಮಹಾರಾಜರ ವಿವಾದ ಇತ್ತು, ಅದು ಈಗ ಸದ್ಯ ವಿವಾದದ ನಡುವೆ ಕೂಡ ಅದ್ಧೂರಿಯಾಗಿ ಅದಕ್ಕೆ ಅನಾವರಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ಕೂಡ ಈಗ ಬೆಳಗಾವಿಯ ಅನಗೋಳ DVS ಚೌಕ್ ಏನಿದೆ, ಇಲ್ಲಿ ಸುಮಾರು 21 ಅಡಿ ಎತ್ತರದ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಸುಮಾರು 2-3 ವರ್ಷಗಳ ಹಿಂದೆ ಕೂಡ ಇದು ನಿರ್ಮಾಣ ಆಗಿತ್ತು. ಹಲವಾರು ಬಾರಿ ಕೂಡ ಇದನ್ನ ದಿನಾಂಕ ನಿಗದಿ ಆದರೂ ಕೂಡ ಅದು ಉದ್ಘಾಟನೆ ಭಾಗ್ಯವನ್ನು ಕಂಡಿರಲಿಲ್ಲ. ಇದಕ್ಕೆ ಮತ್ತು ಇಲ್ಲಿ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಮತ್ತು MES ಮುಖಂಡ ಮತ್ತು ಹಿಂದೂಸ್ತಾನ್ ಮುಖಂಡ ಏನಿದ್ದಾನೆ ಅಂದರೆ ರಮಾಕಾಂತ್ ಕೊಂಡುಸ್ಕರ್ ಅವರ ನಡುವೆ ಕೂಡ ಇಲ್ಲಿ ಪೈಪೋಟಿ ಇತ್ತು. ನಾನು ಮಾಡಬೇಕು ನೀನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೈಪೋಟಿ ಇತ್ತು. ಆದ್ರೆ ಎಲ್ಲವನ್ನ ಬದಿಗೊತ್ತಿ ಅದ್ದೂರಿಯಾಗಿ ಛತ್ರಪತಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅದ್ದೂರಿಯಾಗಿ ಅನಾವರಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೇಸರಿ ಸೀರೆಗಳನ್ನ ಹಾಕಿಕೊಂಡು ಇಲ್ಲಿ ಸಾಕಷ್ಟು ಜನರು ಅಂದರೆ ಶಿವ ಭಕ್ತರು ಕೂಡ ಆಗಮಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಇದು ಸಾಕಷ್ಟು ವಿವಾದಕ್ಕೆ ಇತ್ತು. ಇದರಲ್ಲಿ ರಮಾಕಾಂತ್ ಕೊಂಡುಸ್ಕರ್ ಅಂದರೆ ಶ್ರೀರಾಮ್ ಸೇನೆಯ ಹಿಂದೂಸ್ತಾನ್ ಮುಖಂಡ ಏನಿದ್ದಾನೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಪೂರ್ಣವಾದಂಥ ಕಾಮಗಾರಿ ಇದೆ, ಪುತ್ಥಳಿ ಇನ್ನೂ ಅಪೂರ್ಣ ಆಗಿದೆ, ಪೂರ್ಣ ಮಾಡಬೇಕು, ಜೊತೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಸವಿತಾ ಕಾಂಬಳೆ ಮತ್ತು ಪಾಲಿಕೆ ಆಯುಕ್ತರಿಗೆ ಕೂಡ ಪತ್ರವನ್ನು ಬರೆದಿದ್ರು, ಇದನ್ನು ತಡೆ ಹಿಡಬೇಕು ಅಥವಾ ಮುಂದೂಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ರು. ಅದೇ ಒಂದು ಪತ್ರದ ಆಧಾರದ ಮೇಲೆ ಪಾಲಿಕೆ ಆಯುಕ್ತರಾದಂಥ ಸುಭಾ ಅವರು ಕೂಡ ಇದನ್ನು ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಅವರು ಅನಾವರಣವನ್ನು ಮಾಡೇ ಬಿಡಬೇಕು ಮತ್ತು ಜೊತೆಗೆ ಸಂಭಾಜಿ ಮಹಾರಾಜರ ಮೂರ್ತಿ ಅಪೂರ್ಣ ಆಗಿಲ್ಲ, ಕಾಮಗಾರಿ ಪೂರ್ಣ ಆಗಿಲ್ಲ, ಪೂರ್ತಿ ಆಗಿದೆ, ಹಾಗಾಗಿ ಇದನ್ನು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ರು. ಜೊತೆಗೆ ಬೆಳಗಾವಿಯ ಜಿಲ್ಲಾಧಿಕಾರಿಗೆ ನಿನ್ನೆ ಸಂಜೆ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಆದರೆ ಜಿಲ್ಲಾಧಿಕಾರಿಗಳು ಕೂಡ ಯಾವ ಕಾರ್ಯಕ್ರಮ ಇರೋದಿಲ್ಲ ಮತ್ತು ಯಾರು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ರು ಮತ್ತು ಶಾಸಕ ಅಭಯ್ ಪಾಟೀಲ್ ಅವರಿಗೆ ಕೂಡ ಅನುಮತಿಯ ನಿರಾಕರಣೆಯನ್ನು ಮಾಡಿದ್ರು. ಆದರೆ ಅದು ಎಲ್ಲ ಅನುಮತಿಯ ನಿರಾಕರಣೆ ನಡುವೆ ಕೂಡ ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಶಡ್ಡು ಹೊಡೆದಂಥ ಶಾಸಕ ಅಭಯ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಅನಾವರಣವನ್ನು ಕೂಡ ಮಾಡಿರುವಂಥದ್ದು. ಶಿವಾಜಿ ಮಹಾರಾಜರ 13ನೇ ವಶಸ್ಥರಾಗಿರುವಂಥ ಶಿವೇಂದ್ರರಾಜೇ ಭೋಸ್ಲೆ ಅವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಮತ್ತು ಅವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿರುವಂಥದ್ದು. ಹಾಗಾಗಿ ಇದನ್ನು ಬೆಳಗಾವಿಯ ಅನಗೋಳದ ನಾಕಾದಿಂದ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ, ಜಾನ್ ಮೇಳಗಳ ಮೂಲಕ, ವಿವಿಧ ಕಲಾ ತಂಡಗಳು, ಕುದುರೆ ಸವಾರಿ ಇರ್ಬೋದು, ಕುಂಭಮೇಳದ ಮೂಲಕ ಅದ್ದೂರಿಯಾಗಿ ಸಾವಿರಾರು ಶಿವಭಕ್ತರ ಸಮ್ಮುಖದಲ್ಲಿ ಬಂದು ಮೆರವಣಿಗೆ ಮಾಡಿ ಈಗ ಹಾಲಭಿಷೇಕವನ್ನು, ಪಾದಪೂಜೆಯನ್ನು ಮಾಡಿ ಅದ್ದೂರಿಯಾಗಿ ಛತ್ರಪತಿ ಸಂಭಾಜಿ ಮಹಾರಾಜರ ಮೂರ್ತಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಿ, ಹಾಲಿನ ಅಭಿಷೇಕವನ್ನು ಸಲ್ಲಿಕೆ ಮಾಡಿ ಮತ್ತು ಹರ ಹರ ಮಹಾದೇವ್ ಘೋಷಣೆ ಇರ್ಬೋದು, ವಿವಿಧ ಘೋಷಣೆಗಳನ್ನು ಹಾಕುತ್ತಾ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಸದ್ಯ ವಿವಾದದ ಮಧ್ಯೆ ಕೂಡ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅದ್ದೂರಿಯಾಗಿ ಅನಾವರಣ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.